ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸಿಂಪಲ್ ಆಗಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಹೊಸ ರೆಸಿಪಿ ಅಂತಲೇ ಅನ್ಬೋದು. ನೀವು ತಂದಿದ್ದೀನಿ. ಅದೇನಪ್ಪ ಅಂದರೆ, ನಾವು ಪುಲಾವ್ ಮಾಡ್ದಂಗೆ ವೆಜಿಟೇಬಲ್ ರವೆ ಉಪ್ಪಿಟ್ಟು, ಅಥವಾ ನೀವು ಹೊಸ ಹೆಸರು ಇಡೋದಾದರೆ ವೆಜಿಟೇಬಲ್ ರವೆ ಪುಲಾವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪುಲಾವ್ದೇ ಹಾಕ್ತಾಯಿದ್ದೀನಿ. ಸೊ ಕೆಲವ್ರ ಮನೆಯಲ್ಲಿ ಉಪ್ಪಿಟ್ಟಂದರೆ ಬೇಸರ ಮಾಡ್ಕೊಳ್ತಾರೆ. ಆವಾಗ ನಾವು ಹೊಸ ವಿಧದಲ್ಲಿ ಉಪ್ಪಿಟ್ಟು ಮಾಡಿ ಕೊಟ್ಟಾಗ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಯಾರಿಗೆ ವೆಜಿಟೇಬಲ್ ಪಲಾವ್ ಅಂದರೆ ತುಂಬ ಇಷ್ಟ, ಆ ಮಕ್ಕಳು ಖಂಡಿತ ಇದನ್ನು ಇಷ್ಟಪಟ್ಟೇ ಪಡ್ತಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಒಂದು ಲೋಟ, ಈ ಒಂದು ಲೋಟದಿಂದ ಒಂದು ಲೋಟ ರವೆಯನ್ನು ತೊಗೊಂಡಿದ್ದೀನಿ. ಇದು ಒಂದು ಲೋಟ ರವೆ ಇದೆ. ಮತ್ತು ನಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕಲ್ಲ ಅದನ್ನು ನಾನು ಒಂದು ರೌಂಡು ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ನೀವು ಒಗ್ಗರಣೆಯಲ್ಲೂ ಹಾಕ್ಬೋದು, ಇಲ್ಲ ಬೇಯಿಸಿ ಕೂಡ ಹಾಕ್ಕೋಬೋದು. ನಾನು ಇವತ್ತು ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನು ಅಂತ ಆಮೇಲೆ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ಒಂದು ಲೋಟ ರವೆಗೆ ನಾನು 3 ಲೋಟ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ನಾನೀಗ ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ, 1 ಟೊಮೊಟೊ. ಆಗಲೇ ನಿಮಗೆ ಹೇಳಿದೆ ಸೊಪ್ಪು ಯಾವುದು ಅಂತ, ಅದು ಸಬ್ಬಸಿಗೆ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನಂತರ ನಾನು ಪಲಾವ್ಗೆ ಮಾಡಿದ ಹಾಗೆ ಒಂದು ಮಸಾಲೆ ಮಾಡ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್. ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸಿನ್ಕಾಳು ಏನು ಪುಲಾವ್ಗೆ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲಾದರೂ ಹಾಕೋಬೋದು. ನಾನು ಸ್ವಲ್ಪ ಒಂದು ಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿಲ್ವೇನೋ ಅನ್ನೋದು ಬೇಡ ಅಂತ. ಸೊ ಈ ಥರ ಪೇಸ್ಟ್ ಆದರೂ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಈ ಥರ ಒಂದನ್ನು ಇದು ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣ ತೊಗೊಂಡಿದ್ದೀನಿ. ಸೊ ಬನ್ನಿ, ಅಲ್ಲಿ ನಿಂಬೆಹಣ್ಣು ಕಾಣಿಸ್ತಾ ಇದೆ, ನಾನು ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಮೊದಲು ನಾನು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ. ಈಗ ಅದು ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ, ಜೀರಿಗೆ, 1 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಹಸಿ ಬಟಾಣಿ ಸಿಕ್ಕರೆ ಅದನ್ನು ಕೂಡ ಹಾಕ್ಕೋಬೋದು. ನಂತರ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ, ಸೊಪ್ಪನ್ನು ಹೆಚ್ಚಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆಗೋದ್ರೆ 5 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್, ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗೆಲ್ಲ ಎಣ್ಣೆಯಲ್ಲಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಟೊಮೆಟೊ ಇದೆಲ್ಲ ಮೆತ್ತಗಾಗಬೇಕು. ಆಗಲೇ ನಾವು ರವೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅಳತೆಗೆ ನೀರೆಲ್ಲ. ಇದು ಚೆನ್ನಾಗಿ ಬೆಂದ ಮೇಲೆ ಮುಂದಿನ ಸ್ಟೆಪ್ ತೋರಿಸ್ತೀನಿ. ಬೆಂದಿದೆ. ಈಗ ನಾನು ಅಳತೆ ಮಾಡಿದಂಥ 3 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಯಾವ ಲೋಟನ ಯೂಸ್ ಮಾಡ್ತೀವಲ್ಲ ಅದೇ ಒಂದೇ ಲೋಟನ ಯೂಸ್ ಮಾಡಿ. ಒಂದು ಚಿಟಿಕೆ ಅರಿಶಿನ ಪುಡಿ, ನೆಕ್ಸ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ತರಕಾರಿ ಬೇಯಿಸುವಾಗ ನಾನೇನು ಹಾಕಿಲ್ಲ, ಸೊ ಅದನ್ನು ನೋಡಿ ಹಾಕ್ಕೊಳ್ಳಿ. ಹಾಕಿ ಕೈ ಆಡಿಸಿ. ಸೊ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ರವೆ ಮಿಕ್ಸ್ ಮಾಡೋದು.
ಸೊ ಈಗಾಗಲೇ ನಾವು ತರಕಾರಿಯನ್ನು ಬೇಯಿಸಿಟ್ಕೊಂಡಿರೋದ್ರಿಂದ ಒಗ್ಗರಣೆಲಿ ಏನು ಹಾಕೋದು ಬೇಡ, ತುಂಬ ಬೆಂದ್ಬಿಡುತ್ತೆ. ಸೊ ಬೇಯಿಸಿರೋ ತರಕಾರಿ ಕೂಡ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಒಗ್ಗರಣೆಯಲ್ಲೂ ಕೂಡ ಬೇಯಿಸ್ಕೋಬೋದು. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ರವೆಯನ್ನು ಹಾಕ್ತಾ ಇದ್ದೀನಿ. ರವೆ ಹಾಕಿ ಒಂದು 5-10 ನಿಮಿಷ ಅದು ರವೆ ಹಳ್ಳೋವರೆಗೂ ಬಿಟ್ಬಿಟ್ರೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನಾನು ಆಗಲೇ ನಿಂಬೆಹಣ್ಣನ್ನು ಹೆಚ್ಚಿದ್ದನ್ನು ತೋರಿಸಿದೆ. ಸೊ ನಿಂಬೆಹಣ್ಣು ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಅದು ರಸ ಹೀಗೆ ತಕ್ಕೊಂಡು ಉಪ್ಪಿಟ್ಟೆಲ್ಲ ಆದಮೇಲೆ ಮೇಲೆ ಹಾಕ್ಕೊಳ್ಳಿ. ಮೇಲೆ ನೀವು ಹಾಕ್ಕೋಬೇಕಾಗಿರೋದು ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ. ಇದು ಆಗಬೇಕು. ಇದಾಗಲಿ, ಆಗೋವರೆಗೂ ಮುಚ್ಚಿಬಿಟ್ಟು ಇಟ್ಬಿಡಿ. ಇದು ಅರಳಬೇಕು ರವೆ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಹೇಗೆ ತಿನ್ನೋದು ಅಂತಲೂ ಹೇಳ್ತಾ ಇದ್ದೀನಿ. ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಳ್ಳಿ. ಬಿಸಿ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ತುಪ್ಪ. ಸೊ ನಾನು ನಿಂಬೆಹಣ್ಣನ್ನು ರಸ ತೆಗ್ದಿದ್ದೀನಿ ಈ ಥರ. ಇದನ್ನು ಮೇಲೆ ನಿಮ್ಮ ಟೇಸ್ಟ್ ಅನುಸಾರ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ಇಷ್ಟ ಆದರೆ ನಿಮಗೆ ಬಿಸಿ ಬಿಸಿ ಉಪ್ಪಿಟ್ಟು, ಘಮ ಘಮ ಉಪ್ಪಿಟ್ಟು ಸವಿಯಲು ಸಿದ್ಧವಾಗುತ್ತೆ. ಈ ರೆಸಿಪಿ ಇಷ್ಟ ಆಗಿ ನಿಮಗೂ ಮನೇಲಿ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ, ಎಸ್ಪೆಷಲಿ ಮಕ್ಕಳು, ಪುಲಾವ್ ಇಷ್ಟಪಡುವಂಥ ಮಕ್ಕಳಿಗೆ ಕೊಡಿ. ಅವ್ರಿಗೆ ಇದು ಹೆಸರು ಏನಂತ ಹೇಳಿ ಅಂದರೆ ಪುಲಾವ್, ರವೆ ಪುಲಾವ್ ಅಂತ ಹೇಳ್ಬೋದು. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.